ಸಿದ್ದು ಮನೆ ಮುಂದೆ ಜಮೀರ್ ಅಹಮದ್ ಖಾನ್ ಅವರ ಬೆಂಬಲಿಗರು ಹೈಡ್ರಾಮಾವನ್ನೇ ನಡೆಸಿದ್ದಾರೆ. ಜಮೀರ್ ಬೆಂಬಲಿಗರಿಗೆ ಸಿದ್ದರಾಮಯ್ಯನವರು ಫುಲ್ ಕ್ಲಾಸ್ ಬೇರೆ ತಗೊಂಡ್ರು. ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿ ಬೆಂಬಲಿಗರೆಲ್ಲರೂ ಧರಣಿ ನಡೆಸ್ತಾ ಇದ್ರು. ಬೆಂಗಳೂರಿನ ಸಿದ್ದರಾಮಯ್ಯನವರ ನಿವಾಸದ ಮುಂದೆ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾದರು. ಜಮೀರ್ ಬೆಂಬಲಿಗರ ವರ್ತನೆಯನ್ನು ನೋಡಿ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ. ನೀವು ಪ್ರತಿಭಟನೆ ಮಾಡಿದ್ರೆ ಸಚಿವ ಸ್ಥಾನ ಕೊಡ್ತಾರೇನ್ರಿ? ನೀವು ಪ್ರತಿಭಟನೆ ಮಾಡಿಬಿಟ್ರೆ ಆಗ್ಬಿಡುತ್ತಾ? ಆ ರೀತಿ ಕೊಡೋದಾಗಿದ್ದಿದ್ರೆ ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಎಲ್ಲರೂ ಬೆಂಬಲಿಗರು ಮಾಡ್ತಾ ಇದ್ರು. ಸಚಿವ ಸ್ಥಾನದ ಬಗ್ಗೆ ಪಕ್ಷ ತೀರ್ಮಾನ ಮಾಡುತ್ತೆ, ನಾನಲ್ಲ. ನೀವು ಹಿಂಗೆ ಪ್ರೊಟೆಸ್ಟ್ ಮಾಡೋದ್ರಿಂದ ಏನೂ ಆಗಲ್ಲ. ಈ ರೀತಿ ಎಲ್ಲ ಮಾಡಬಾರ್ದು, ನಡೀರಿ ಇಲ್ಲಿಂದ, ಹೀಗಂತ ಸಿದ್ದರಾಮಯ್ಯನವರು ಹೇಳಿ ಕಳಿಸಿದ್ರು. ಸಿದ್ದರಾಮಯ್ಯನವರು ಗದರ್ತಾ ಇದ್ದಂತೆ ಎಲ್ಲ ಬೆಂಬಲಿಗರು ಪಲಾಯನ ಆದರು. ಇದೆಲ್ಲವೂ ಕಂಡು ಬಂದಿದ್ದು ಬೆಂಗಳೂರಿನ ಸಿದ್ದು ಅವರ ನಿವಾಸದ ಮುಂಭಾಗದಲ್ಲಿ. ಜಮೀರ್ ಅಹಮದ್ ಖಾನ್ ಅವರ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕಾಗಿ ಅವರ ಬೆಂಬಲಿಗರು ಆಕ್ರೋಶವನ್ನು ಹೊರಹಾಕಿ ಎರಡನೇ ಲಿಸ್ಟ್ನಲ್ಲಾದರೂ ಅವರ ಹೆಸರನ್ನು ಸೇರಿಸಿ ಅಂತೇಳಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡವರು, ಅತ್ಯಾಪ್ತ ಬಣದಲ್ಲಿ ಗುರುತಿಸ್ಕೊಂಡವರು ಜಮೀರ್ ಅಹಮದ್ ಖಾನ್. ಹಾಗಾಗಿ ಸಿದ್ದರಾಮಯ್ಯನವರು ಹೇಳಿದ್ರೆ ನಡೆಯುತ್ತೆ ಅಂತ ಅನ್ಕೊಂಡು ಬೆಂಬಲಿಗರು ಜೊತೆಗೆ ಒಂದು ಜನ ಕಾರ್ಯಕರ್ತರು ಜಮೀರ್ ಅಹಮದ್ ಖಾನ್ ಅವರ ಜೊತೆಯಲ್ಲಿದ್ದಂಥವ್ರು ಎಲ್ಲರೂ ಸಿದ್ದರಾಮಯ್ಯನವರ ನಿವಾಸದ ಮುಂದೆ ಹೈಡ್ರಾಮಾವನ್ನೇ ಮಾಡಿದ್ರು, ಕಿರ್ಚಾಡ್ತಾ ಇದ್ರು. ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತಂದ್ರು. ಸೊ ಇದನ್ನೆಲ್ಲ ನೋಡಿ ಸಿದ್ದರಾಮಯ್ಯನವರು ಒಂದು ಕ್ಷಣ ಗರಂ ಆದರು. ಬಂದಂಥ ಸಂದರ್ಭದಲ್ಲಿ ಗದರಿದ್ರು ಅವರು. ಹಿಂಗೆಲ್ಲ ಮಾಡಬಾರ್ದು, ನಡ್ರಿ ಇಲ್ಲಿಂದ, ಈಗ ಹಿಂಗೆ ಪ್ರೊಟೆಸ್ಟ್ ಮಾಡಿಬಿಟ್ರೆ ಹೆಂಗೆ ಕೊಟ್ಬಿಡ್ತಾರೆ ಇವಾಗ ಸಚಿವ ಸ್ಥಾನನ? ಎಲ್ಲ ಹೈಕಮಾಂಡ್ ಡಿಸೈಡ್ ಮಾಡೋದು. ನೀವು ಪ್ರೊಟೆಸ್ಟ್ ಮಾಡಿದ ತಕ್ಷಣ ನಿಮ್ಮ ನಾಯಕರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತಂದರೆ ಎಲ್ಲ ನಾಯಕರ ಬೆಂಬಲಿಗರು ಮಾಡ್ತಾಯಿದ್ರು. ಹಂಗೆಲ್ಲ ನಡೆಯೋದಿಲ್ಲ. ಹೈಕಮಾಂಡ್ ನಾಯಕರು ಏನು ಹೇಳ್ತಾರೆ ಅದೇ ಫೈನಲ್ಲು ಅಂತಂದರು. ಇದ್ರ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಸಿದ್ದರಾಮಯ್ಯನವರ ನಿವಾಸದ ಮುಂಭಾಗದಲ್ಲಿ ಹೈಡ್ರಾಮಾವೇ ಆಗಿದ್ದು ಜಮೀರ್ ಅಹಮದ್ ಖಾನ್ ಅವರ ಬೆಂಬಲಿಗರಿಂದಾಗಿ. ಆಕ್ಚುಲ್ ಆಗಿ ಅಲ್ಲಿ ಸೀನ್ ಏನೇನಾಯ್ತು ಅಂತ? ಶರತ್, ಒಂದ್ ಕಡೆ ಈಗ ಸಚಿವ ಸ್ಥಾನ ನಮ್ಮ ನಾಯಕರಿಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಲವರು ಪ್ರತಿಭಟನೆ ಮಾಡೋ ಮುಖಾಂತರ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಸಿದ್ದರಾಮಯ್ಯನವರ ನಿವಾಸಕ್ಕೂ ಕೂಡ ಹೋಗಿ ಅವ್ರ ಮುಖಾಂತರ ಅವರ ನಾಯಕರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಕೂಡ ಪಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೂ ಕೂಡ ಮೊದಲನೇ ಹಂತದಲ್ಲಿಯೂ ಕೂಡ ಕೊಡಬೇಕಾಗಿತ್ತು ಸಚಿವ ಸ್ಥಾನ. ಆದ್ರೆ ಎರಡನೇ ಹಂತದಲ್ಲಿಯೂ ಆದ್ರೂ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರ ಅಭಿಮಾನಿಗಳಿಂದಲೂ ಕೂಡ ಒತ್ತಾಯನು ಕೂಡ ಏರ್ಲಿಕ್ಕೆ ಮುಂದಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಕಾವೇರಿ ನಿವಾಸ ಏನಿದೆ ಆ ಕಾವೇರಿ ನಿವಾಸಕ್ಕೂ ಕೂಡ ಆಗಮಿಸಿ ಸಿದ್ದರಾಮಯ್ಯನವರಿಗೆ ಒಂದಿಷ್ಟು ಮನವಿಯನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ, ಮತ್ತೆ ಪ್ರತಿಭಟನೆ ಮಾಡ್ಲಿಕ್ಕೆ ಕೂಡ ಮುಂದಾಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಂದ್ ಕಡೆ ಸಿದ್ದರಾಮಯ್ಯನವರು ಸಹಿತ ಒಂದು ಪ್ರತಿಭಟನಾಕಾರಿಯನ್ನು ಬಂದಿದ್ರು, ಮನವಿ ಏನ್ ಮಾಡಕ್ ಬಂದಿದ್ರು, ಅವರ ವಿರುದ್ಧವಾಗಿ ಒಂದಿಷ್ಟು ಗರಂ ಆಗಿದ್ರು ಅನ್ನುವಂಥದ್ದು ಈಗ ನಮ್ಗೆ ಒಂದಿಷ್ಟು ಮಾಹಿತಿ ಸಿಗ್ತಾ ಇದೆ. ಪ್ರಮುಖವಾಗಿ ಒಂದ್ ಕಡೆ ಜಮೀರ್ ಅಹಮದ್ ಖಾನ್ ಅವರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ಆಗ್ರಹ ಮಾಡ್ತಾರೆ. ಅವಾಗ ನೀವೇನೇ ಪ್ರತಿಭಟನೆ ಮಾಡಿದ್ರು ಅದು ಕೊಡೋದಲ್ಲ, ಅದೆಲ್ಲವೂ ಕೂಡ ಹೈಕಮಾಂಡ್ ನಾಯಕರು ಮತ್ತೆ ಪಕ್ಷ ತೀರ್ಮಾನ ಮಾಡುತ್ತೆ. ಹಾಗಾಗಿ ಏಕಾಏಕಿ ನೀವು ಪ್ರತಿಭಟನೆ ಮಾಡಿದ್ರೆ ತಕ್ಷಣವೇ ನಾವು ಸಚಿವ ಸ್ಥಾನ ಕೊಡ್ತೇವೆ ಅನ್ನುವಂಥದ್ದು ಏನಿಲ್ಲ, ಅದು ಹೈಕಮಾಂಡ್ ಒಂದು ತೀರ್ಮಾನ ಮಾಡುತ್ತೆ. ಅವಾಗ ಅವರಿಗೆ ಸಚಿವ ಸ್ಥಾನ ಕೊಡಬೇಕಾದ್ರೆ ಕೊಡ್ತಾರೆ ಅನ್ನುವಂಥದ್ದು ಒಂದು ಜಮೀರ್ ಅಹಮದ್ ಖಾನ್ ಅವರ ಬೆಂಬಲಿಗರಿಗೆ ಸಿದ್ದರಾಮಯ್ಯನವರು ಒಂದಿಷ್ಟು ಖಾರವಾಗಿಯೇ ಕೂಡ ಒಂದಿಷ್ಟು ಪ್ರತಿಕ್ರಿಯೆ ನೀಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಸಿದ್ದರಾಮಯ್ಯ ವಿರುದ್ಧವೂ ಕೂಡ ಆ ಬೆಂಬಲಿಗರು ಒಂದಿಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಕಾವೇರಿ ನಿವಾಸದಿಂದ ಹೊರಗಡೆ ಬಂದ್ರು ಅನ್ನುವಂಥದ್ದು. ಯಾಕಂದ್ರೆ ಹಿಂದೆ ಕೂಡ ಸಿದ್ದರಾಮಯ್ಯನವರ ಅತ್ಯಾಪ್ತರಾಗಿದ್ರು ಜಮೀರ್ ಅಹಮದ್ ಖಾನ್ ಅವರು. ಹಾಗಾಗಿ ಅವರಿಗೆ ಈ ಬಾರಿ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಅವರ ಬೆಂಬಲಿಗರ ಒತ್ತಾಯಕ್ಕೆ ಸಿದ್ದರಾಮಯ್ಯನವರು ಒಂದಿಷ್ಟು ಗರಂ ಆಗಿದ್ರು ಅನ್ನುವಂಥದ್ದು. ಶರತ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.